ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ವಿಶೇಷವಾದ ವಿಡಿಯೋ ಅಂತಲೇ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ 20 ವರ್ಷಗಳ ನಂತರ ಕೇತು ಮತ್ತು ಮಂಗಳನ ಮಿಲನ ಆಗ್ತಾ ಇದೆ. ಅದು ಸಿಂಹ ರಾಶಿಗೆ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಇದೆ. ಇಂಡಿವಿಜುವಲ್ ಜಾತಕ ನೀವು ಕೇಳ್ಸೋದಾದರೆ ನನ್ನನ್ನು ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಈ ಒಂದು ಟೈಮಲ್ಲಿ ತುಂಬ ಅಂದರೆ ತುಂಬ ಹುಷಾರಾಗಿರಬೇಕಾಗುತ್ತೆ. ರಿಲೇಷನ್ಶಿಪ್ಪಲ್ಲಿ ಇಶ್ಯೂ ಬರೋದಾಗಿರಬಹುದು ಅಥವಾ ಮನಸ್ತಾಪಗಳು ಜಾಸ್ತಿ ಆಗೋದಾಗಿರ್ಬೋದು. ತುಂಬ ಅಂದರೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಆ್ಯಂಡ್ ಟ್ರಾವೆಲ್ ಮಾಡೋರು ಅಷ್ಟೇ ತುಂಬ ಹುಷಾರಾಗಿ ಇರಬೇಕು. ಹಣಕಾಸಿನ ತೊಂದರೆಗಳಾಗುತ್ತೆ, ತುಂಬ ಫೈರ್ ಇನ್ಸಿಡೆಂಟ್ಸ್ಗಳಾಗುತ್ತೆ. ಈಗ ರೀಸೆಂಟಾಗಿ ನಾವು ನೋಡ್ತಾ ಇರ್ಬೋದು, ಇದು ಸ್ಪೆಷಲಿ ಮಂಗಳನ ವರ್ಷನೇ ಹೌದು. ನಮಗೆ 9 ಅಂತ ಬಂದಾಗ ಮಾರ್ಸ್ ಅಂತ ಬರುತ್ತೆ. ಅಂದರೆ 2025 ಈಸ್ ಈಕ್ವಲ್ ಟು 9 ವಿಚ್ ಇಸ್ ಮಾರ್ಸ್. ಸೊ ಅದು ಆ ಪ್ಲ್ಯಾನೆಟೇ ತುಂಬ ಫೈರಿ ಪ್ಲ್ಯಾನೆಟ್. ಆ್ಯಂಡ್ ಕೇತು ಮತ್ತು ಮಂಗಳ ಎರಡೂ ಫೈರಿ ಪ್ಲ್ಯಾನೆಟ್ಸೇ. ಸೊ ಹಾಗಾಗಿ ಫೈರ್ ಇನ್ಸಿಡೆಂಟ್ಗಳು ಭಾಳ ಆಗುತ್ತೆ. ನೀವೇ ನಿಮ್ಮ ಸುತ್ತಮುತ್ತ ಎಲ್ಲ ನೋಡ್ತಾ ಇರಬಹುದು, ದೊಡ್ಡ ದೊಡ್ಡ ಇನ್ಸಿಡೆಂಟ್ಗಳನ್ನು ಕೇಳ್ತಿರ್ತೀರ. ಬಟ್ ನಿಮ್ಮ ಊರಲ್ಲೇ ಯಾವುದಾದ್ರೂ ಒಂದು ಫೈರ್ ಇನ್ಸಿಡೆಂಟನ್ನು ಅನುಭವಕ್ಕೆ ಬಂದಿರುತ್ತೆ. ಇಲ್ಲ ಅಂತ ಅಂದರೆ ಫ್ಯೂಚರಲ್ಲೂ ದೇರ್ ಆರ್ ಚಾನ್ಸಸ್. ಓಕೆ, ಬಟ್ ಒಂದು ಸ್ಪಿರಿಚುವಲ್ ಕಡೆಗೆ ಹೋಗೋದಕ್ಕೆ ತುಂಬ ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ನಾನು ಏನು ಕೆಲಸ ಮಾಡಿದ್ರೂ ಮ್ಯಾನಿಫೆಸ್ಟ್ ಆಗ್ತಾ ಇಲ್ಲ, ಅಥವಾ ದೇವ್ರು ನನಗೆ ಸಹಾಯನೇ ಮಾಡ್ತಾ ಇಲ್ಲ, ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತೆಲ್ಲ ಅನ್ಸೋರಿಗೆ ಇದು ಒಂದು ಒಳ್ಳೆ ಪೀರಿಯಡ್ ಆಫ್ ಟೈಮ್. ಈ ಒಂದು ತಿಂಗಳನ್ನು ನೀವು ಬಳಸ್ಕೊಬಹುದು ಅದಕ್ಕೆ ಅಂತಲೇ ಹೇಳಿ. ಜಾಸ್ತಿ ಧ್ಯಾನ ಮಾಡೋದಾಗಿರಬಹುದು, ಅಥವಾ ನಾನು ಹೋಪೋನೋಪೋನೋ ಪ್ರೇಯರ್ ಬಗ್ಗೆ ಹೇಳಿದ್ದೀನಿ. ರಿಲೇಷನ್ಶಿಪ್ ಹೀಲ್ ಮಾಡ್ಕೊಳ್ಳೋಕ್ಕೆ ರೋಸ್ ಕ್ವಾಟ್ಸನ್ನು ಬಳಸಿ ಹೋಪೋನೋಪೋನೋ ಪ್ರೇಯರ್ನ ಹೇಗೆ ಮಾಡಬಹುದು ಅಂತ ಹೇಳಿದ್ದೀನಿ. ಆ್ಯಂಡ್ ನಾನು ಯಾವ ರೀತಿ ಮೆಡಿಟೇಷನ್ ಮಾಡ್ತೀನಿ ಅಂತ ನಿಮಗೊಂದು ಸಣ್ಣ ವಿಚಾರನ ಹೇಳ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಅಮೆಥೆಸ್ಟಿನ ಮಾಲೆ. ತುಂಬ ದೊಡ್ಡ ಸರ ಇದು. ಆ್ಯಕ್ಚುಲಿ ಇದನ್ನು ನನಗೆ ಪಾರ್ವತಿ ಅನ್ನೋರು ಕಳಿಸ್ಕೊಟ್ಟಿದ್ದಾರೆ. ನಿಮಗೆ ಈ ರೀತಿ ಒಂದು ಮಾಲೆ ಬೇಕು ಅಂತ ಹೇಳಿದ್ರೆ, ಅಥವಾ ಯಾವುದೇ ರೀತಿ ಕ್ರಿಸ್ಟಲ್ಸ್ ಬೇಕು ಅಂತ ಹೇಳಿದ್ರೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ವೆಯ್ಟ್ ಇದೆ, ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಕ್ವಾಲಿಟಿ. ಆ್ಯಂಡ್ ನಾನು ಆಲ್ಮೋಸ್ಟ್ 6 months ಯೂಸ್ ಮಾಡಿದ ಮೇಲೆ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ತಕ್ಷಣಕ್ಕೆ ಈ ವಿಡಿಯೋ ಮಾಡಿಲ್ಲ. ಆ್ಯಂಡ್ ಇದು ಕೂಡ ಸೆಲೆನೈಟ್ ಪ್ಲೇಟ್ ಕೂಡ ಅವರೇ ಕಳಿಸಿರೋದು. ಸೊ ನನಗೆ ನ್ಯೂ ಮೂನ್, ಫುಲ್ ಮೂನ್ ಟೈಮಲ್ಲಿ ನಾನು ಏನಾದರೂ ಬ್ಯುಸಿ ಇದ್ದರೆ ಈಸಿಲಿ ಐ ಕ್ಯಾನ್ ಕೀಪ್ ಇಟ್ ಫಾರ್ ಚಾರ್ಜಿಂಗ್. ಸೊ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಸಿಗುತ್ತೆ. ಸೊ ಈ ರೀತಿ ಅಮೆಥೆಸ್ಟ್ ಅಥವಾ ನಿಮ್ಮ ಹತ್ರ ಯಾವುದೇ ಕ್ರಿಸ್ಟಲ್ ಇದ್ರೂ ಆಲ್ರೆಡಿ ಇದ್ದರೆ ಅದನ್ನು ನೀವು ಹೋಲ್ಡ್ ಮಾಡಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದ ಟೈಮಲ್ಲಿ ಒಂದು ಸ್ಮೂದಿಂಗ್ ಮ್ಯೂಸಿಕ್, ಅಥವಾ ನಿಮ್ಮ ಮನೆಯಿಂದ ಹೊರಗಡೆ ಕೂತೋ, ಇಲ್ಲ ಅಂತ ಹೇಳಿದರೆ ಮನೆ ಒಳಗಡೆ ಒಂದು ಒಳ್ಳೆ ಮ್ಯೂಸಿಕ್ ಹಾಕ್ಕೊಂಡು, ಇಲ್ಲ ಅಂತ ಹೇಳಿದ್ರೆ ನೀವು ಹೋಪೋನೋಪೋನೋ ಪ್ರೇಯರ್ ಅಂತ ಟೈಪ್ ಮಾಡಿದ್ರೆ ಯೂಟ್ಯೂಬಲ್ಲಿ ಸಾಕಷ್ಟು ಪ್ರೇಯರ್ಸ್ಗಳು ಬರುತ್ತೆ. ನಿಮಗೆ ಯಾವುದು ಕನೆಕ್ಟ್ ಆಗುತ್ತೆ ನೋಡ್ಕೊಳ್ಳಿ, ಅದನ್ನು ಯೂಸ್ ಮಾಡಿಕೊಂಡು ಮೆಡಿಟೇಷನ್ ಮಾಡಿ. ಅಟ್ಲೀಸ್ಟ್ 5 minutes ಮೆಡಿಟೇಷನ್ ಮಾಡಿ, ಸ್ವಲ್ಪ ನಿಮ್ಮ ಲೈಫು ಹೀಲ್ ಆಗ್ತಾ ಬರುತ್ತೆ. ಇದು ಒಂದು ಒಳ್ಳೆ ಟೈಮ್. ಮಂಗಳ ಗ್ರಹ ಏನಿದೆ ಅಲ್ಲ, ಅದು ಸ್ಪಿರಿಚುಯಾಲಿಟಿನ ತುಂಬ ಚೆನ್ನಾಗಿ ಸ್ಪಿರಿಚುಯಾಲಿಟಿ ಕಡೆಗೆ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೀವು ಅಂದ್ಕೊಂಡಿದ್ದೆಲ್ಲ ನಿಧಾನಕ್ಕೆ ಈಡೇರ್ತಾ ಬರುತ್ತೆ. ಓಕೆ, ಸೊ ಮೆಡಿಟೇಷನ್ ಇಸ್ ಮಸ್ಟ್ ನನ್ನನ್ನು ಕೇಳೋದಾದರೆ. ಆ್ಯಂಡ್ ನಿಮ್ಮ ಹತ್ರ ಯಾವುದೇ ರೀತಿಯಾದಂತಹ ಕ್ರಿಸ್ಟಲ್ಸ್ ಇಲ್ಲ ಅಂದರೆ ಜಸ್ಟ್ ಹಾಗೇ ಮೆಡಿಟೇಷನ್ ಮಾಡ್ಬೋದು. ಬಟ್ ಕ್ರಿಸ್ಟಲ್ಸ್ ಆರ್ ಲೈಕ್, ನಮ್ಗೆ ಗೊತ್ತಿರೋ ಪ್ರಕಾರ ಅದರಿಂದ ನಮಗೆ ತುಂಬ ಪ್ರಾಫಿಟ್ ಇದೆ. ಅದರಿಂದ ನಾವು ಬೇಗನೆ ಒಂದು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತೀವಿ. ಸೊ ಆ ರೀಸನ್ಗೆ ಕ್ರಿಸ್ಟಲ್ ಇದ್ದರೆ ತುಂಬ ಒಳ್ಳೆಯದು. ಓಕೆ, ಅದು ಒಂಥರ ಪಾತ್ ಅಂತಲೇ ಹೇಳ್ಬೋದು. ಕಮ್ಯುನಿಕೇಷನ್ ಮಾಡೋದಕ್ಕೆ ನಿಮಗೆ ಯೂನಿವರ್ಸ್ ಜೊತೆ ಒಂದು ಪಾತ್ ಅಂತ ಹೇಳ್ಬೋದು. ನಿಮ್ಮ ಎನರ್ಜಿನ ತುಂಬ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ ಕ್ರಿಸ್ಟಲ್ಸ್ಗಳು. ಸೊ ದಯವಿಟ್ಟು ಬಳಸಿ. ಆ್ಯಂಡ್ ಇನ್ನು ಬೇರೆ ಏನು ರೆಮಿಡೀಸ್ ಮಾಡ್ಬೋದು ಅಂತ ಹೇಳಿದರೆ, ಸೂರ್ಯನಿಗೆ ಅರ್ಘ್ಯ ಕೊಡೋದು ಅಂತ ಹೇಳ್ತಾರಲ್ಲ, ಅಂದರೆ ಸೂರ್ಯನ ಕಡೆ ಮುಖ ಮಾಡಿ ಒಂದು ತಾಮ್ರದ ಚೊಂಬಲ್ಲಿ ನೀರು ತುಂಬಿಕೊಂಡು ಅದನ್ನು ಸೂರ್ಯ ದೇವನಿಗೆ ಕೊಡ್ತಾ ಬರೋದು. ಸೂರ್ಯನ ಮಂತ್ರಗಳನ್ನು ನೀವು ಪಠಿಸಬಹುದು. ಓಂ ಸೂರ್ಯಾಯ ನಮಃ ಅಂತ ಸಿಂಪಲಾಗಿ ಹೇಳಿದ್ರು ಸಾಕು. ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಬೆಳಗ್ಗೆ ಬೇಗ ಎದ್ದುಬಿಟ್ಟು ಸೂರ್ಯನಿಗೆ ಕೈ ಮುಗಿಯೋದಾಗಿರ್ಬೋದು. ವಿತಿನ್ 6 o'clock ಇದನ್ನೆಲ್ಲ ಮಾಡಿ. 6 ತುಂಬ ಅರ್ಲಿ ಆಯಿತು ಅಂತ ಹೇಳೋರಿಗೆ ವಿತಿನ್ 7 o'clock ಮಾಡಿ. ಓಕೆನಾ? ಸೊ ಸೂರ್ಯದೇವನಿಗೆ ಇದು ಮಾಡೋದಾಗಿರ್ಬೋದು, ಪೂಜೆ ಮಾಡೋದಾಗಿರ್ಬೋದು, ಅಥವಾ ಗಣಪತಿಯನ್ನು ಆರಾಧಿಸೋದಾಗಿರ್ಬೋದು. ಓಂ ಗಣಪತಿಯೇ
ನಮಃ ಆಗಿರ್ಬೋದು, ಓಂ ಗಂ ಗಣಪತೇ ನಮಃ ಆಗಿರ್ಬೋದು, ನಿಮಗೆ ಏನು ಕನೆಕ್ಟ್ ಆಗುತ್ತೆ ಅಥವಾ ನೀವು ಚಿಕ್ಕವರಿದ್ದಾಗಿಂದ ಏನು ಕಲ್ತ್ಕೊಂಡು ಬಂದಿದ್ದೀರಾ ಆ ಒಂದು ಮಂತ್ರ ಕೂಡ ಪಠನೆ ಮಾಡ್ಬೋದು. ಜಸ್ಟ್ ಭಕ್ತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಈ ಒಂದು 3 ರೆಮಿಡೀಸ್ಗಳನ್ನು ಮಾಡ್ಕೊಳ್ಳಿ, ನಿಮ್ಗೆ ಯಾವುದೇ ರೀತಿಯಾದಂಥ ಹಾರ್ಮ್ ಆಗಲ್ಲ. ಆ್ಯಂಡ್ ಸ್ಪೆಷಲಿ ಯಾರು ಸಿಂಹ ರಾಶಿಯವರಿದ್ದಾರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಹೇಳಲ್ಲ, ನಿಮ್ಮ ಬರ್ತ್ ಚಾರ್ಟಲ್ಲಿ ಮಂಗಳ ಎಲ್ಲಿದ್ದಾನೆ, ಕೇತು ಎಲ್ಲಿದ್ದಾನೆ ಅನ್ನೋದು ಮ್ಯಾಟರ್ ಆಗುತ್ತೆ. ಓಕೆ, ಸೊ ನಾ ಹೇಳ್ದಂಗೆ ನಿಮ್ಮ ಬರ್ತ್ ಚಾರ್ಟ್ ಎಕ್ಸಾಕ್ಟ್ ಡೇಟ್ ಮತ್ತು ಟೈಮ್ ಗೊತ್ತಿರಬೇಕು. ಸೊ ಹಾಗಿದ್ರೆ ಮಾತ್ರ ನಾವು ಎಕ್ಸಾಕ್ಟ್ ಪ್ರಿಡಿಕ್ಷನನ್ನು ಕೊಡೋಕ್ಕೆ ಸಾಧ್ಯ. ಹಾಗೆ ಇವತ್ತು ಟ್ಯಾರೋದಲ್ಲಿ ಜನರಲ್ಲಾಗಿ ಚೆಕ್ ಮಾಡೋಣ, ಏನು ರಿಲೇಷನ್ಶಿಪ್ ಇಶ್ಯೂ ಬರುತ್ತಾ, ಏನಾಗುತ್ತೆ, ಹೇಗೆ ನಾವು ಹುಷಾರಾಗಿರಬೇಕು, ಯಾವುದನ್ನೆಲ್ಲ ಹೇಗೆ ಹೀಲ್ ಮಾಡ್ಕೋಬೇಕು ಅಂತ ಹೇಳಿ ಚೆಕ್ ಮಾಡೋಣಂತೆ. ಆ್ಯಂಡ್ ಈ ಸಲ ನಮಗೆ 7/7 ಪೋರ್ಟಲ್ ಕೂಡ ಇದೆ. ಯು ಕ್ಯಾನ್ ಈವನ್ ಯುಟಿಲೈಸ್ ದಟ್ ಪೋರ್ಟಲ್. ಓಕೆ, ಎಸ್, ಬನ್ನಿ. ನಾನು ಇಲ್ಲಿ 5 ಕಾರ್ಡ್ಗಳನ್ನು ಪಿಕ್ ಮಾಡಿದ್ದೀನಿ. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇರಬಹುದು ಬಾಟಮ್ ಆಫ್ ದ ಡೆಕ್ ಬಂದುಬಿಟ್ಟು ನಮಗೆ 5 ಆಫ್ ಸ್ವಾರ್ಡ್ಸ್ ಇದೆ. ಓಕೆ, ಲೆಟ್ಸ್ ಓಪನ್ all the cards. ಓಕೆ, ನಾನು ಹೇಳ್ದ ಹಾಗೆ ರಿಲೇಷನ್ಶಿಪ್ಪಲ್ಲಿ ಇಶ್ಯೂ ಆಗಿರಬಹುದು ಅಥವಾ ದುಡ್ಡಿನ ವಿಚಾರದಲ್ಲಿ ಪ್ರಾಬ್ಲಮ್ಸ್ ಆಗಿರಬಹುದು. ಐ ಕ್ಯಾನ್ ಲಿಟ್ರಲಿ ಸಿ ದಟ್. ನೀವು ಕೂಡ ನೋಡ್ತಾ ಇರ್ಬೋದು, ಇಲ್ಲಿ 3 ಆಫ್ ಸ್ವಾರ್ಡ್ಸ್ ಇದೆ ಆ್ಯಂಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ. ಸ್ಪೆಷಲಿ ನೀವು ಎಷ್ಟು ದುಡಿದು ತಂದು ಹಾಕಿದ್ರೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಿಮ್ಮ ಫ್ಯಾಮಿಲಿಗೆ, ಅಥವಾ ನೀವು ಹುಡುಗಿ ಆಗಿಬಿಟ್ಟು ಅರ್ನ್ ಮಾಡ್ತಿದ್ದೀರಾ ಅಂದರೂ ನಿಮಗೆ ಎಲ್ಲೋ ಒಂದು ಕಡೆ ರೆಸ್ಪೆಕ್ಟ್ ಕಮ್ಮಿ ಇದೆ. ಅಂದರೆ ಈಗ ನಿಮಗೆ ಎಕ್ಸ್ಪೆಕ್ಟೇಷನ್ ಇದೆ, ನಾನು ದುಡಿತೀನಿ, ಅಟ್ಲೀಸ್ಟ್ ನನಗೆ ಒಂದಿಷ್ಟು ಪರ್ಸೆಂಟ್ ಆಫ್ ರೆಸ್ಪೆಕ್ಟ್ ಬೇಕು ಅಂತ. ಸೊ ಅದಂತೂ ನನಗಿಲ್ಲಿ ಕಾಣಿಸ್ತಾ ಇಲ್ಲ. ನೀವೇನೇ ದುಡಿದ್ರೂ ಅದೇನೆಲ್ಲರೂ ದುಡಿತಾರೆ ಅನ್ನೋ ಮಟ್ಟಿಗೆ ನಿಮ್ಮನ್ನು ಟ್ರೀಟ್ ಮಾಡ್ತಾ ಇರ್ಬೋದು. ಆ್ಯಂಡ್ ದೇರ್ ಇಸ್ ಫೈಟ್. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು 5 ಆಫ್ ವ್ಯಾನ್ಸ್ ಬಂದಿರೋದ್ರಿಂದ ದೇರ್ ಇಸ್ ಡೆಫಿನೆಟ್ಲಿ ಫೈಟ್. ಜಗಳಗಳಾಗುತ್ತೆ, ಹಣಕಾಸಿನ ವಿಚಾರಕ್ಕಾಗಿರ್ಬೋದು, ಪ್ರೀತಿ ವಿಚಾರದಲ್ಲಾಗಿರ್ಬೋದು ಜಗಳಗಳಾಗುತ್ತೆ. ನೀವು ಎಷ್ಟೇ ಕನ್ವಿನ್ಸ್ ಮಾಡೋಕ್ಕೆ ಹೋದರೂ 5 ಆಫ್ ಸ್ವಾರ್ಡ್ಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ನೀವು ಎಷ್ಟೇ ಕನ್ವಿನ್ಸ್ ಮಾಡೋಕ್ಕೆ ಹೋದರೂ ನಿಮ್ಮ ಮಾತುಗಳನ್ನು ಯಾರೂ ಕೇಳಲ್ಲ, ನಿಮ್ಮನ್ನು ಇಗ್ನೋರ್ ಮಾಡ್ತಾರೆ, ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಓಕೆನಾ? ಬಟ್ ಬ್ಯೂಟಿಫುಲಿ ನಾನು ನಿಮಗೆ ಸೂರ್ಯನಿಗೆ ಅಡಿಕೆ ಕೊಡೋಕ್ಕೆ ಹೇಳಿದೆ, ಅಥವಾ ಸೂರ್ಯನಿಗೆ ಬೆಳಿಗ್ಗೆ ಬೇಗ ಎದ್ದುಬಿಟ್ಟು ಕೈ ಮುಗಿಯೋಕ್ಕೂ ಹೇಳಿದೆ. ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಸೂರ್ಯನ ಅರ್ಲಿ ಮಾರ್ನಿಂಗ್ ಸ್ವಲ್ಪ ಸೂರ್ಯ ಉದಯ ಆಗೋ ಟೈಮಲ್ಲಿ ಕೈ ಮುಗಿಯೋದಾಗಿರ್ಬೋದು, ಅಥವಾ ಅಲ್ಲೇ ಕೂತು ಮೆಡಿಟೇಷನ್ ಮಾಡೋದಾಗಿರಬಹುದು. ನಿಮ್ಮನೆ ಟೆರೆಸ್ ಮೇಲೋ ಸೂರ್ಯನ ಕಿರಣಗಳು ನಿಮ್ಮ ಮೇಲೆ ಬೀಳಬೇಕು. ದ ಚಾರಿಯಟ್. ಸೊ ಇಲ್ಲಿ ನೋಡ್ಬೋದು, ನಿಮಗೆ ಗೊತ್ತೇ ಇದೆ ಸೂರ್ಯ ಅವನ ರಥದಲ್ಲಿ ಬರ್ತಾನೆ ಅನ್ನೋದು. ಸೊ ಅದನ್ನು ಕೂಡ ಇಂಡಿಕೇಟ್ ಮಾಡ್ತಿದೆ. ಸೊ ಡೆಫಿನೆಟ್ಲಿ ದಯವಿಟ್ಟು ಸೂರ್ಯ ದೇವನಿಗೆ ಅರ್ಘ್ಯ ಕೊಡಿ. ಅದು ಮಾತ್ರ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸ್ಪೆಷಲಿ ನಿಮಗೆ ಫಿನಾನ್ಷಿಯಲಿ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ, ಮತ್ತು ನಿಮಗೆ ಒಳ್ಳೆ ನೇಮ್ ಫೇಮ್ ತಂದುಕೊಡತ್ತೆ. ಸೂರ್ಯಗ್ರಹ ಬೇಸಿಕಲಿ ನಮಗೆ ಒಳ್ಳೆ ಹೆಸರು, ಕೀರ್ತಿ, ಜೀವನದಲ್ಲಿ ಸಕ್ಸಸ್. ಓಕೆನಾ? ಸೊ ಅದನ್ನು ಮಾಡೋಕ್ಕಾಗಲ್ಲ ಅನ್ನೋರು ಗೋಲ್ಡನ್ ಸನ್ರೈಸ್ ಅನ್ನೋ ಸ್ವಿಚ್ ವರ್ಡನ್ನು ಬಳಸಬಹುದು. ಪೀರಿಯಡ್ಸ್ ಟೈಮಲ್ಲಿ ಅರ್ಗೆ ಕೊಡೋ ಆಗಿಲ್ಲ, ಬಟ್ ಸ್ವಿಚ್ ವರ್ಡ್ಸ್ಗಳನ್ನು ಬಳಸಬಹುದು. ಓಕೆ, ಸೊ ಇಲ್ಲಿ ನಮಗೆ ವಿತ್ ರೆಮಿಡಿದನ್ನೇ ಕಾರ್ಡ್ ಬಂದುಬಿಟ್ಟಿದೆ. ಸೊ ಡೆಫಿನೆಟ್ಲಿ ಯೂನಿವರ್ಸ್ ಜೊತೆ ನಾವು ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದ್ದೀವಿ ಅಂತ ಹೇಳ್ಬೋದು. ಆ್ಯಂಡ್ ಐ ಕ್ಯಾನ್ ಕ್ಲಿಯರ್ಲಿ ಸಿ ರಿಲೇಷನ್ಶಿಪ್ ಇಶ್ಯೂ, ಹಣಕಾಸಿನ ವಿಚಾರಗಳಲ್ಲಿ ಇಶ್ಯೂ, ಮಾತುಕತೆಯಲ್ಲಿ ಜಗಳ ಎಲ್ಲದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಕಾರ್ಡ್ಸಲ್ಲಿ ತುಂಬ ಚೆನ್ನಾಗಿ ಹೈಲೈಟ್ ಆಗಿ ಬಂದುಬಿಟ್ಟಿದೆ. ಸೊ ಆಲ್ರೆಡಿ ಇದನ್ನೆಲ್ಲ ಫೇಸ್ ಮಾಡ್ತಾ ಇರೋರು ದಯವಿಟ್ಟು ರೆಮಿಡೀಸನ್ನು ಮಾಡ್ಕೊಳ್ಳಿ. ನಾನು ಪ್ರತಿ ಸಲ ತುಂಬ ಜನಕ್ಕೆ ಹೇಳ್ತೀನಿ ರೆಮಿಡೀಸ್ ಮಾಡ್ಕೊಳ್ಳಿ ಅಂತ. ದಯವಿಟ್ಟು ನೀವು ಮಾಡಲೇಬೇಕು. ಯಾಕೆಂದರೆ ಅದೇನೇ ನಿಮ್ಮ ಒಂದು ವೇ ಆಫ್ ಹೀಲಿಂಗ್, ವೇ ಆಫ್ ಸ್ಪಿರಿಚುಯಾಲಿಟಿ. ನೀವು ಭಗವಂತನನ್ನು ನಂಬಿ ಅವನಿಗೆ ಶರಣ ಆಗೋದ್ರಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳು ಕಮ್ಮಿ ಆಗ್ತಾ ಬರುತ್ತೆ. ಓಕೆ, ಆ್ಯಂಡ್ ಸ್ವಲ್ಪ ಮಟ್ಟಿಗೆ ಇಲ್ಲಿ ನನಗೆ ಯಾವ ಕಾರ್ಡ್ಸಲ್ಲೂ ಕೂಡ ಇಷ್ಟೇ ಟೈಮಲ್ಲಿ ಚೆನ್ನಾಗಾಗುತ್ತೆ ನಿಮ್ಮ ಒಂದು ರಿಲೇಷನ್ಶಿಪ್ ಅಂತ ಆಗಲಿ, ಅಥವಾ ನಿಮ್ಮ ಹಣಕಾಸಿನ ವಿಚಾರಗಳಂತಾಗಲಿ. ಆ್ಯಂಡ್ ಇಲ್ಲಿ ಎಲ್ಲೋ ಒಂದು ಕಡೆ ಜಾಬ್ ಮ್ಯಾಟರಲ್ಲೂ ಕೂಡ ನಿಮಗೆ ತುಂಬ ಬೇಸರ ಆಗೋಗಿದೆ. ಈವನ್ ಸ್ಟೂಡೆಂಟ್ಸ್ ನನಗೇನೋ ಅಷ್ಟು ಕಾನ್ಸಂಟ್ರೇಷನ್ ಇಲ್ಲ ನಿಮಗೆ ಓದಿನ ಕಡೆ ಅಂತ 5 ಆಫ್ ಸ್ವಾರ್ಡ್ಸಲ್ಲಿ ಗೊತ್ತಾಗ್ತಾ ಇದೆ. ಎಲ್ಲೋ ಪ್ರೀತಿ ವಿಚಾರಗಳಿಗೆ ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೀರಾ ಅನಿಸುತ್ತೆ. ಬಟ್ ಐ ವುಡ್ ಸಜೆಸ್ಟ್ ಯು ಟು ಕಾನ್ಸಂಟ್ರೇಟ್ ಆನ್ ಯುವರ್ ಸ್ಟಡೀಸ್, ಬಿಕಾಸ್ ವಿದ್ಯೆನೇ ನಮಗೆ ಅಟ್ ದ ಎಂಡ್ ಆಫ್ ದ ಡೇ ಕೈ ಹಿಡಿಯೋದು. ಓಕೆ, ಪ್ರೀತಿ ಅಲ್ಲ. ಅದನ್ನು ಓಪನ್ ಸ್ಟೇಟ್ಮೆಂಟಾಗಿ ಹೇಳ್ತೀನಿ, ಪ್ರೀತಿ ಯಾವತ್ತೂ ನಮ್ಮ ಕೈ ಹಿಡಿಯಲ್ಲ, ವಿದ್ಯೆನೇ ನಮಗೆ ಕೈ ಹಿಡಿಯೋದು. ಬಿಕಾಸ್ ವಿದ್ಯೆ ಇದ್ರೇ ಎಲ್ಲದೂ ನಮಗೆ ಸಿಗೋದು.
ಆ್ಯಂಡ್ ಯಾ ದುಡ್ಡು ಕೊಡಬೇಕಾದ್ರೆ ಸ್ಪೆಷಲಿ ನಾನು ಹೇಳ್ತಾ ಇದ್ದೀನಿ 28ನೇ ತಾರೀಕು ಮಧ್ಯದಲ್ಲಿ ಟೈಮಲ್ಲಿ ಯಾರೇ ದುಡ್ಡು ಕೇಳಿದ್ರು ದಯವಿಟ್ಟು ಕೊಡಬೇಡಿ. ನಿಮಗೆ ತುಂಬ ಕಾನ್ಫಿಡೆನ್ಸ್ ಇರಬೇಕು ಅವ್ರ ಬಗ್ಗೆ. ಓಕೆ, ಇವರು ದುಡ್ಡು ಕೊಟ್ಟರೆ ನನಗೆ ರಿಟರ್ನ್ ಕೊಡ್ತಾರೆ, ಅವ್ರಿಗೆ ಆ ಕೆಪ್ಯಾಸಿಟಿ ಇದೆ ಅನ್ನೋದಿದ್ದರೆ ಮಾತ್ರ ದುಡ್ಡು ಕೊಡಿ. ಇಲ್ಲ ಅಂತ ಹೇಳಿದರೆ ಯು ಗೈಸ್ ವಿಲ್ ಗೆಟ್ ಇನ್ ಟು ಲಾಸ್. ಓಕೆ, ಲಾಸಿಗೆ ಹೋಗ್ತೀರಾ. ಇಲ್ಲ ಅಂತ ಹೇಳಿದ್ರೆ ಅವ್ರ ಜೊತೆ ಜಗಳ ಆಗೋಗುತ್ತೆ. ಸೊ ಬೆಟರ್ ನಾನು ಸಜೆಸ್ಟ್ ಮಾಡೋದೇನಂತ ಹೇಳಿದರೆ, ನಿಮ್ಮ ಬಾಯಿಗೆ ಒಂದು ಜಿಪ್ ಹಾಕಿಬಿಡಿ, ಮೌನ ವ್ರತ ಕೇಳಿದ್ಬಿಡಿ ಈ ಒಂದು 28 ದಿನ. ಬಿಕಾಸ್ ಇಟ್ಸ್ ವೆರಿ ತುಂಬ ಫೈರಿ ಪ್ಲ್ಯಾನೆಟ್ಸ್ ಇದು. ಮಾರ್ಸ್ ಆ್ಯಂಡ್ ಕೇತು ಇದೆಯಲ್ಲ, ತುಂಬ ಫೈರ್, ಬೆಂಕಿ ಥರ ನಿಮ್ಮನ್ನು ಹೇಗಾದರೂ ಮಾಡಿ ಸಿಕ್ಕಾಕ್ಸತ್ತೆ. ಸೊ ಜಸ್ಟ್ ಬಿ ಕೇರ್ಫುಲ್. ಆದಷ್ಟು ಕೃಷ್ಣನ ಧ್ಯಾನ ಮಾಡಿ, ಹರೇ ಕೃಷ್ಣ ಅಂತ ಯಾವಾಗಲೂ ಜಪ ಮಾಡ್ತಾಯಿರಿ, ಅದು ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಯಾರ ಹತ್ರನೂ ಜಾಸ್ತಿ ವಾದ ಮಾಡೋಕ್ಕೆ ಹೋಗಬೇಡಿ. ಅವ್ರೇನಾದರೂ ವಾದ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದರೆ ಚೇಂಜ್ ಡಿವೈನ್ ಆರ್ಡರ್ ಅನ್ನೋ ಒಂದು ಸ್ವಿಚ್ ವರ್ಡನ್ನು ಬಳಸಿ, ಆವಾಗ ಸಿಚುವೇಶನ್ ಚೇಂಜ್ ಆಗುತ್ತೆ. ಓಕೆ, ಎಸ್, ಈಗ 28 ದಿನ ಏನು ಪ್ರಾಬ್ಲಮ್ ಇದೆಯೋ ಅದೇ ಪ್ರಾಬ್ಲಮ್ ಕಂಡಿದೆ ಇಲ್ಲಿ. ಸೊ ಹಾಗಾಗಿ ನಾವು ಕೇರ್ಫುಲ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಳ್ದಂಗೆ ಮೆಡಿಟೇಷನ್ ಇಸ್ ಮಸ್ಟ್. ಬಿಕಾಸ್ ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಮೈಂಡ್ ತುಂಬ ಅಂದರೆ ತುಂಬ ಹೀಲ್ ಆಗುತ್ತೆ. ಓಕೆ, ಆ್ಯಂಡ್ ಕಾಮೆಂಟ್ ಸೆಕ್ಷನ್ ನಿಮ್ಮದೇ. ಕಾಮೆಂಟ್ಸಲ್ಲಿ ಪ್ರೇ ಮಾಡಿ ಯೂನಿವರ್ಸಿಗೆ ಗ್ರ್ಯಾಟಿಟ್ಯೂಡನ್ನು ತಿಳಿಸಿ. ಬಿಕಾಸ್ ನಿಮಗೆ ಮುಂಚೆನೇ ಏನು ಮಾಡಬೇಕು, ಹೇಗಿರಬೇಕು ಅನ್ನೋಂತಹ ಒಂದು ವಿಚಾರ ಗೊತ್ತಾಗಿರೋದ್ರಿಂದ ಯೂನಿವರ್ಸಿಗೆ ಗ್ರ್ಯಾಟಿಟ್ಯೂಡನ್ನ ತಿಳಿಸಿ, ಕೃಷ್ಣನಿಗೆ ಗ್ರ್ಯಾಟಿಟ್ಯೂಡನ್ನ ತಿಳಿಸಿ, ಸೂರ್ಯದೇವನಿಗೆ ಗ್ರ್ಯಾಟಿಟ್ಯೂಡನ್ನು ತಿಳಿಸಿ. ಓಕೆ, ಥ್ಯಾಂಕ್ ಯು.